ಇಂದು ವೈಶಾಖನ ಮನೆ ಬಿಟ್ಟು ಓಡಿಸಿದ್ದಾನೆ ರಾಮಾಚಾರಿ. ಸೊ ಕಾರಣ ಏನು ಅಂದ್ರೆ ಕಂಪ್ಲೀಟ್ ಆಗಿ ವೈಶಾಖ ಸತ್ಯ ಎಲ್ಲವೂ ಕೂಡ ಇದೀಗ ರಾಮಾಚಾರಿಗೆ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ. ಸೊ ಹೀಗಾಗಿ ವೈಶಾಖನ ಆಚೆ ತಗೊಬಂದು ನೂಗ್ತಾನೆ. ಅದೇ ಟೈಮ್ಗೆ ಕೋದಂಡ ಬಂದಂತ ಟೈಮ್ ನಲ್ಲಿ ಕೋದಂಡ ಕೂಡ ಸಪೋರ್ಟ್ ಮಾಡೋದಿಲ್ಲ. ಮುಂಚೆ ಸಪೋರ್ಟ್ ಮಾಡ್ತಾ ಇದ್ದ ವೈಶಾಖಗೆ, ಈಗ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನಂತರ ವೈಶಾಖಗೇನೆ ಬೈತಾನೆ, ನೀನು ಮಾಡಿರುವಂತ ಕೆಲಸ ನನ್ಗೆ ಗೊತ್ತಾಗಿದೆ, ನೀನು ಇಷ್ಟು ಕೆಟ್ಟವಳು ಅಂತ ಗೊತ್ತಿರ್ಲಿಲ್ಲ, ನಾನು ಹೋಗಿ ಹೋಗಿ ನಿನಗೆ ಸಪೋರ್ಟ್ ಮಾಡ್ಕೊ ಬಂದೆ, ಮನೆಯವರನ್ನ ಎದುರು ಹಾಕೊಂಡೆ ನಿನಗೋಸ್ಕರ. ಆದ್ರೆ ನೀನ್ ನೋಡಿದ್ರೆ ಮನೆಯವರ ಒಂದು ಜೀವ ತೆಗಿಯೋಕೆನೆ ಮುಂದಾಗ್ತಾ ಇದೆಯಾ, ಹಾಗೆ ಹೀಗೆ ನಿನಗೆ ಏನ್ ಹೇಳ್ಬೇಕು, ಸೊ ನೀನ್ ಇಷ್ಟೊಂದು ಕೆಟ್ಟವಳು ಅಂತ ಅನ್ಕೊಡ್ಲಿಲ್ಲ ಅಂತಲ್ಲ ಕೋದಂಡ ಸರಿಯಾಗಿ ಬೈತಾನೆ, ಅವಾಜ್ ಆಗ್ತಾನೆ. ಈಗ ಎಲ್ಲರ ಒಂದು ಮುಂದೆ ಈಗ ವೈಶಾಖ ಒಂದು ಸತ್ಯ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ, ಬಣ್ಣ ಬಯಲಾಗಿದೆ. ಹೀಗಾಗಿ ವೈಶಾಖಗೆ ಏನ್ ಮಾತನಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಕೆ ಕೂಡ ಕೋಪದಲ್ಲಿ ನಿಂತಿದ್ದಾಳೆ. ಸೊ ನನಗಿಂತ ತುಂಬಾನೇ ಕೆಟ್ಟವರು ನಿಮ್ಮ ಒಂದು ತಂದೆ, ಈ ಒಂದು ಇದ್ದಾರಲ್ಲ ಆಚಾರ್ಯರು, ಇವರಿಗೆ ಸತ್ಯಭಾಮ ಯಾರು ಅಂತ ಕೇಳಿ ಹಾಗೆ ಹೀಗೆ ಅಂತೆಲ್ಲ ಒಂದು ಪ್ಲೇಟ್ ಅನ್ನೇ ಚೇಂಜ್ ಮಾಡ್ಬಿಡ್ತಾಳೆ. ಸೊ ಈಗ ವೈಶಾಖ ಮನೆ ಬಿಟ್ಟು ಹೋಗುವಂತ ಟೈಮ್ ಬಂದಿದೆ. ಈ ಒಂದು ಟೈಮ್ ನಲ್ಲಿ ಬೇರೆ ಒಂದು ಸತ್ಯವನ್ನ ಹೇಳಕ್ಕೆ ಮುಂದಾಗಿದ್ದಾಳೆ, ಅದುವೇ ಆಚಾರ್ಯರ ಒಂದು ಸತ್ಯ. ನೋಡ್ಬೇಕಿದೆ ಏನಾಗುತ್ತೆ. ನಿಮ್ಗೆ ಯಾರು ಇಷ್ಟ, ವೈಶಾಖ ಇಷ್ಟನ ಚಾರು ಇಷ್ಟನ? ರಾಮಾಚಾರಿಗೆ ಕಂಪ್ಲೀಟ್ ಸತ್ಯ ಗೊತ್ತಾಗಿ ರಾಮಾಚಾರ್ಯನ ಈಗ ವೈಶಾಖನ ಮನೆಯಿಂದ ಆಚೆ ನೂಕ್ ಬಿಡ್ತಾನೆ. ಆಗ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಖುಷಿ ಆಗುತ್ತೆ. ಎಷ್ಟು ದಿವಸಗಳಿಂದ ವೇಟ್ ಮಾಡ್ತಾ ಇದ್ದು ಈ ಒಂದು ಘಟನೆಗೋಸ್ಕರನೇ ಚಾರು ಮತ್ತೆ ರಾಮಾಚಾರಿ ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ರು. ತುಂಬಾ ಚೆನ್ನಾಗಿರೋಕೆ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ವೈಶಾಖ ಇದ್ದವಳು ಅಡೆತಡೆ ಮಾಡ್ತಾ ಇದ್ಲು. ಆಕೆ ಒಬ್ಬರನ್ನ ಒಂದು ರೀತಿಯಲ್ಲಿ ನಾಶ ಮಾಡ್ಬಿಡ್ಬೇಕು ಒಂದು ಕುಟುಂಬವನ್ನ. ಸೊ ಆ ರೀತಿ ಪ್ರಯತ್ನ ಮಾಡ್ತಿದ್ಲು, ಆದ್ರೆ ಇದೀಗ ನಡೆಯೋದಿಲ್ಲ.